ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡ್ರಿ, ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣವನ್ನು ಕಂಡುಹಿಡಿತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಚಟುವಟಿಕೆ, ಹಾಗೆ ನಿಮಗೊಂದು ಮೋಜನ್ನು ಕೊಡ್ತಕ್ಕಂಥ ಒಂದು ಚಟುವಟಿಕೆ ಇದೆ. ಹೌದಾ? ಇಲ್ಲಿ ನೋಡು, ಇಲ್ಲೇ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನ ನಾನು ಏನ್ ಮಾಡೀನಿ, ಬೋರ್ಡ್ ಮ್ಯಾಗ ಬರ್ದಿನಲ್ಲ. ಹಂಗಾದ್ರ ಇದ್ರೊಳಗ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣವನ್ನು ಕಂಡು ಹಿಡಿಬೇಕಲ್ಲ, ಚಟುವಟಿಕೆ ಮಾಡ್ಸೋಣ. ಹಂಗಾರ ಬರ್ರಿ, ಯಾರು ಫಸ್ಟ್? ಕ ಖ ಗ ಗ ಐತಲ್ಲ, ಬರ್ರಿ. ಯಾರು ಫಸ್ಟ್ ಯಾರು ಬರ್ತೀರಿ? ಏನು ಅಕ್ಷರವು? ಕ. ಹೇಳಿ ನೋಡೋಣ. ನೋಡ್ರಿ, ಇಲ್ಲೇ ಹಂಗಾರ ಇದು ಕ ಉಚ್ಚಾರ ಮಾಡಿದಾಗ ಏನಾಗ್ತಿದ್ವು? ಏನು ಅಲ್ಗಾಡ್ಲಿಲ್ಲ. ಈ ಕವನ್ನ ಉಚ್ಚಾರ ಮಾಡಿದಾಗ ಏನಾಗ್ತಿದ್ವು? ಹಾಳೆ ಅಲ್ಗಾಡ್ತಿಲ್ಲ. ಹಂಗಾರ ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ. ಹೌದಿಲ್ಲ? ತೋರಿ. ಹಂಗಾರ ಇಲ್ಲೇ ನಾ ಮಹಾಪ್ರಾಣ ಅಕ್ಷರಗಳಿಗೆ ಗ ಘ ಉಚ್ಚಾರ ಮಾಡುವ ನೀನು. ಇನ್ನೊಮ್ಮೆ ಸರಿಯಾಗಿ ಹೇಳ. ನೋಡ್ರಿ, ಇಲ್ಲೇ ಘ ಹಾಳಿ ಅಲಗಾಡ್ಲಿಲ್ಲ. ಇಲ್ಲೇನಾಯ್ತು? ಮಹಾಪ್ರಾಣ ಗವನ್ನು ಉಚ್ಚಾರಣೆ ಮಾಡಿದಾಗ ಏನಾಯ್ತು? ಹಾಳಿ ಏನಾಯ್ತು? ಅಲಗಾಡ್ತು. ಹೋರಿ, ಇಲ್ಲಿ ಹಂಗಾರ ಹೇಳ್ಬೇಕು ನೀವು. ಮುಂದೆ ಬರ್ರಿ. ಚ ಚ ಬೇಗ ಬರ್ಬೇಕು. ಗಾಡ್, ನೋಡಿಲ್ಲ. ಹಂಗಾಗಿ ಇಲ್ಲಿ ಮಹಾಪ್ರಾಣ ಅಕ್ಷರ ಯಾವ್ದಿಲ್ಲ? ಯಾಕ? ಹಾಳೆ ಅಲ್ಗಾಡ್ತು. ಯಾಕೆ ಅಲ್ಗಾಡ್ತು ಅಂತ ನಾ ಹೇಳ್ತೀನಿ ಆಮೇಲೆ. ಹೋರಿ. ನೆಕ್ಸ್ಟ್ ಜ ಝ. ಇನ್ನೊಂದು ಚಂದ ಉಚ್ಚಾರ ಮಾಡು. ನೋಡು, ಹಂಗಾರ ಇಲ್ಲಿ ಮಹಾಪ್ರಾಣ ಅಕ್ಷರ ಯಾವುದು? ಮಹಾಪ್ರಾಣ ಅಕ್ಷರ ಯಾವುದು? ಜ. ಹೋರವ. ನೆಕ್ಸ್ಟ್ ಟ ಟ. ಬೇಗ ಬರ್ಬೇಕು. ನಿಮ್ ಚಂದ ಉಚ್ಚಾರ ಮಾಡುವ. ನೋಡು, ಇಲ್ಲಿ ಟ ಉಚ್ಚಾರಣೆ ಮಾಡಿದ್ವು, ಠ ಉಚ್ಚಾರ ಮಾಡಿದ್ವು. ಹಂಗಾರೆ ಇಲ್ಲಿ ಮಹಾಪ್ರಾಣ ಅಕ್ಷರ ಯಾವುದು? ಯಾವ ಅಕ್ಷರ ಉಚ್ಚಾರಣೆ ಮಾಡಿದಾಗ ಹಾಳು ಎಲ್ಗಾಡ್ತು? ಇನ್ನ ಡ ಢ. ಬೇಗ ಬರ್ಬೇಕು. ಗುಡ್. ಇಲ್ಲಿ ನೋಡಿ, ಯಾವ ಅಕ್ಷರ ಉಚ್ಚಾರಣೆ ಮಾಡಿದ್ರೆ ಹಾಳು ಎಲ್ಗಾಡ್ತು? ಢ. ಹೋರವ. ಆಮೇಲೆ ತ ಥ. ಬರ್ರಿ, ಬೇಗ ಬರ್ರಿ. ಗುಡ್. ನೋಡ್ರಿ, ಇಲ್ಲೇ ತ ಉಚ್ಚಾರಣೆ ಮಾಡಿದ್ರೆ ಹಾಳಿ ಅಲ್ಗಾಡ್ಲಿಲ್ಲ. ಥ ಉಚ್ಚಾರಣೆ ಮಾಡಿದ್ರೆ ಹಾಳಿ ಏನಾಯ್ತು? ಅಲ್ಗಾಡ್ತು. ಇದು ಮಹಾಪ್ರಾಣಾಕ್ಷರ. ಹೋರಿ. ನೆಕ್ಸ್ಟ್ ದ ಧ. ಚಂದ ಉಚ್ಚಾರ ಇನ್ನೇ ಮಾಡ. ಗಾಡ್. ನೋಡಿಲ್ಲ, ಇಲ್ಲಿ ದ ಉಚ್ಚಾರಣೆ ಚೇತನ ದ ಉಚ್ಚಾರಣೆ ಮಾಡಿದ್ರು ಹಾಳೆ ಅಲ್ಗಾಡ್ಲಿಲ್ಲ. ಇವ ಮಡಿವಾಡ ಉಚ್ಚಾರಣೆ ಮಾಡಿದಾಗ ಧ ಏನಾಯ್ತು? ಉಚ್ಚಾರಣೆ ಮಾಡಿದಾಗ ಹಾಳೆ ಅಲ್ಗಾಡ್ತು. ಹಂಗಾರ ಮಹಾಪ್ರಾಣಾಕ್ಷರ. ಹೋರಿ. ಮುಂದಿಂದಾಗಿ ಫ ಫ. ಬರ್ರಿ, ಬೇಗ ಬರ್ರಿ, ಬೇಗ ಬರ್ರಿ. ಗಾಡ್. ನೋಡು, ಈ ಪ ಉಚ್ಚಾರಣೆ ಮಾಡಿದ ಸೃಷ್ಟಿ ಹಾಳೆ ಅಲ್ಗಾಡ್ಲಿಲ್ಲ. ಇವ ಗೌಟಿಗೆ ಉಚ್ಚಾರಣೆ ಮಾಡಿದಾಗ ಏನಾಯ್ತು? ಹಾಳೆ ಅಲ್ಗಾಡ್ತು. ಯಾ ಅಕ್ಷರ ಯಾವ್ದು? ಹೌದಿಲ್ಲ? ಇದು ಮಹಾಪ್ರಾಣಾಕ್ಷರ. ಹೋರಿ. ಬ ಭ. ಬೇಗ ಬರ್ಬೇಕು, ಟೈಮ್ ಇಲ್ಲ. ಉಚ್ಚಾರಣೆ ಮಾಡುವ ನೀನು. ಇನ್ನೊಂದು ಜೋರ ಉಚ್ಚಾರ ಮಾಡು. ನೋಡು, ಈ ಕ್ಯಾರು ಶ್ರುತಿ ಬ ಉಚ್ಚಾರಣೆ ಮಾಡಿದಾಗ ಹಾಳೆ ಅಲ್ಗಾಡ್ಲಿಲ್ಲ. ಸಮರ್ಥ ಭ ಉಚ್ಚಾರಣೆ ಮಾಡಿದಾಗ ಹಾಳೆ ಏನಾಯ್ತು? ಸುಮಂತ, ಸಾರಿ, ಸುಮಂತ. ಇದು ಅಲ್ಗಾಡ್ತಾರೆ. ಮಹಾಪ್ರಾಣಾಕ್ಷರ. ಹೋರಿ. ನೋಡ್ರಿ, ಇಲ್ಲೇ ಅಲ್ಪ ಪ್ರಾಣಗಳು ಮತ್ತು ಮಹಾಪ್ರಾಣಗಳನ್ನ ನಾವು ಕಂಡು ಹಿಡಿದ್ವಿ. ಅಂದ್ರೆ ಅಲ್ಪ ಪ್ರಾಣಗಳಂದ್ರೆ ಏನು? ಸ್ವಲ್ಪ ಉಸಿರನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ನಾವೇನಂತ ಕರಿತೀವಿ? ಅಲ್ಪ ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದ್ರೆ ಉಸಿರು.
ಪ್ರಾಣ ಅಂದ್ರ ಉಸಿರು. ಅಲ್ಪ ಪ್ರಾಣ ಅಂದ್ರ ಸ್ವಲ್ಪ ಉಸಿರನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಮಹಾಪ್ರಾಣ ಅಂದ್ರ ಹೆಚ್ಚು ಉಸಿರನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಮಹಾಪ್ರಾಣಗಳು ಅಂತ ಕರಿತೀವಿ. ನೋಡ್ರಿ, ಅರ್ಥ ಆಯ್ತು ನಿಮ್ಗ? ಅಲ್ಪ ಪ್ರಾಣ ಮಹಾಪ್ರಾಣ ಅರ್ಥ ಆಯ್ತಾ ನಿಮ್ಗ? ಈ ಚಟುವಟಿಕೆ ನಿಮ್ಗೆ ಖುಷಿ ಸಿಗ್ತಾ? ಖುಷಿ ಸಿಗ್ತಿಲ್ಲ? ಇಂಥ ಚಟುವಟಿಕೆಗಳನ್ನ ಇನ್ನಷ್ಟು ಬಹಳ ಅದಾವ. ಅವನ್ನ ಮುಂದಿನ ಅವಧಿಯೊಳಗ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.